ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆಯಿತು IPL 2026-20ನೇ ಪಂದ್ಯ ಎಂಐ ಮತ್ತು RCBಯ ನಡುವೆ. ಮತ್ತು ಈ ಪಂದ್ಯದಲ್ಲಿ ಪುನಃ ನಮ್ಮ RCBಯ ಬ್ಯಾಟರ್ಸ್ಗಳು ಧಮಾಕವನ್ನು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಪಂದ್ಯ ಮುಂಬೈಯ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆದಿದ್ದು, ಈ ಪಂದ್ಯದಲ್ಲಿ ಪುನಃ ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಟಾಸ್ ಅನ್ನು ಸೋತಿದ್ದು, ಹಾರ್ದಿಕ್ ಪಾಂಡ್ಯಾರವರು ಮೊದಲು ಬೌಲಿಂಗ್ನ ಆಯ್ಕೆಯನ್ನು ಮಾಡಿದರು. ನಮ್ಮ RCBಯ ಪರವಾಗಿ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಓಪನಿಂಗ್ಗೆ ಬಂದಿದ್ದು, ಇವರಂತೇಳಿ 100ಕ್ಕಿಂತ ಅಧಿಕ ರನ್ಸ್ಗಳ ಪಾರ್ಟ್ನರ್ಶಿಪ್ ಅನ್ನು ಮಾಡಿದರು. ಹೌದು, ಒಂದು ಕಡೆಯಲ್ಲಿ ಫಿಲ್ ಸಾಲ್ಟ್ ಅವರು ಕೇವಲ 36 ಬಾಲಲ್ಲಿ 78 ರನ್ಸ್ ಅನ್ನು ಹೊಡೆದರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು 38 ಬಾಲಲ್ಲಿ 50 ರನ್ ಅನ್ನು ಹೊಡೆದರು. ಇಲ್ಲಂತೂ ಈ ಇಬ್ಬರು ಬ್ಯಾಟರ್ಸ್ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ನೋಡಿ ಎಂಐಯ ಬೌಲಿಂಗ್ ಚಲ್ಲಾಪಿಲ್ಲಿ ಆಗಿತ್ತು. ಆ ನಂತರ 10ನೇ ಓವರಲ್ಲಿ ಫಿಲ್ ಸಾಲ್ಟ್ ಅವರ ವಿಕೆಟ್ ಅನ್ನು ಶಾರ್ದುಲ್ ಠಾಕೂರ್ ಅವರು ಪಡೆದಿದ್ದು, ನಂತರ ಬಂದ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನು ಮಾಡಿದರು. ಹೌದು, ಇವರು ಕೇವಲ 20 ಬಾಲಲ್ಲಿ 53 ರನ್ ಅನ್ನು ಹೊಡೆದಿದ್ದು, 5 6 ಮತ್ತು 4 4 ಅನ್ನು ಹೊಡೆದರು. ಮತ್ತು ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಇಲ್ಲಿ 265 ಇತ್ತು. ಆಮೇಲೆ ಕೊನೆಗೆ ಫಿನಿಶಿಂಗ್ ಅಲ್ಲಿ ಟಿಮ್ ಡೇವಿಡ್ ಅವರು ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದು, ಕೇವಲ 16 ಬಾಲಲ್ಲಿ 34 ರನ್ ಅನ್ನು ಹೊಡೆದರು. ಅಂದ್ರೆ ಇವರು ಕೂಡ ಇಲ್ಲಿ 3 6 ಮತ್ತು 2 4 ಅನ್ನು ಹೊಡೆದಿದ್ದು, ಇವರ ಸ್ಟ್ರೈಕ್ ರೇಟ್ ಇಲ್ಲಿ 212 ಇತ್ತು. ಹಾಗಾಗಿ ಕೊನೆಗೆ RCB ನಿಗದಿತ 20 ಓವರ್ ಅಲ್ಲಿ 4 ವಿಕೆಟ್ ಅನ್ನು ಕಳೆದು 240 ರನ್ಸ್ ಅನ್ನು ಬಾರಿಸಿದ್ದು, ಈ ಬಾರಿ IPL ಸತತವಾಗಿ RCB 4ನೇ ಬಾರಿ 200ಕ್ಕಿಂತ ಅಧಿಕ ರನ್ಸ್ ಅನ್ನು ಬಾರಿಸಿದೆ. ಇನ್ನೊಂದು ಕಡೆ ಎಂಐ ಅವರ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಟ್ರೆಂಟ್ ಬೋಲ್ಟ್ ಅವರು 4 ಓವರ್ 50 ರನ್ ಕೊಟ್ಟು 1 ವಿಕೆಟ್ ಅನ್ನು ಪಡೆದಿದ್ದು, ಮತ್ತೆ ಹಾರ್ದಿಕ್ ಪಾಂಡ್ಯ, ಮಿಚೆಲ್ ಸ್ಯಾಂಟ್ನರ್ ಮತ್ತು ಶಾರ್ದುಲ್ ಠಾಕೂರ್ ಅವರು ಕೂಡ ತಲಾ 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಈ ಪಂದ್ಯದಲ್ಲಿ ಎಂಐ ಅವರ ಪರವಾಗಿ ಜಸ್ಪ್ರೀತ್ ಬುಮ್ರಾರ್ ಅವರು ಮಾತ್ರ 4 ಓವರ್ 35 ರನ್ ಅನ್ನು ಕೊಟ್ಟಿದ್ದು, ಇವರ ಎಕಾನಮಿ 9ಕ್ಕಿಂತ ಕಡಿಮೆ ಇತ್ತು. ಸೊ ಇದು ಆಗಿತ್ತು RCB ಮತ್ತು ಎಂಐ ನಡುವಿನ ಪಂದ್ಯದ ಫಸ್ಟ್ ಇನ್ನಿಂಗ್ನ ಹೈಲೈಟ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.